ಒಂದು ಕಾಲದಲ್ಲಿ ಹಾರ್ಮೋನಿವಿಲ್ಲೆಯ ಶಾಂತಿಯುತ ಹಳ್ಳಿಯಲ್ಲಿ ಬಲವಾದ ನೈತಿಕ ಮೌಲ್ಯಗಳು ಮತ್ತು ಅಚಲವಾದ ಶೌರ್ಯಕ್ಕೆ ಹೆಸರುವಾಸಿಯಾದ ಮಕ್ಕಳ ಗುಂಪು ವಾಸಿಸುತ್ತಿತ್ತು. ಈ ಮಕ್ಕಳು ಪ್ರತಿಯೊಬ್ಬರೂ ತಮ್ಮ ವಿಶಿಷ್ಟ ಸಾಮರ್ಥ್ಯ ಮತ್ತು ಗುಣಗಳನ್ನು ಹೊಂದಿದ್ದು, ಸರಿಯಾದದ್ದನ್ನು ಮಾಡಲು ಮತ್ತು ನ್ಯಾಯಕ್ಕಾಗಿ ನಿಲ್ಲುವ ಹಂಚಿಕೆಯ ಬದ್ಧತೆಯಿಂದ ಒಟ್ಟಿಗೆ ಬಂಧಿಸಲ್ಪಟ್ಟಿದ್ದಾರೆ. ಈ ಗುಂಪಿನ ನಾಯಕಿ ಎಮ್ಮಾ ಎಂಬ ಚಿಕ್ಕ ಹುಡುಗಿ ಅವಳ ದಯೆ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾಗಿದ್ದಾಳೆ. ಎಮ್ಮಾ ಯಾವಾಗಲೂ ಜನರು ಮತ್ತು ಪ್ರಾಣಿಗಳಲ್ಲಿ ಒಳ್ಳೆಯದನ್ನು ನೋಡುವ ಮಾರ್ಗವನ್ನು ಹೊಂದಿದ್ದರು. ಒಂದು ದಿನ ಗ್ರಾಮದ ಹೊರವಲಯದಲ್ಲಿರುವ ಮಂತ್ರಿಸಿದ ಕಾಡಿನ ಬಳಿ ಮಕ್ಕಳು ಆಟವಾಡುತ್ತಿದ್ದಾಗ ಅವರಿಗೆ ಸಹಾಯಕ್ಕಾಗಿ ದುಃಖದ ಕೂಗು ಕೇಳಿಸಿತು. ಧ್ವನಿಯನ್ನು ಅನುಸರಿಸಿ ಅವರು ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿಬಿದ್ದ ಡ್ರ್ಯಾಗನ್ ಮರಿಯನ್ನು ಕಂಡುಹಿಡಿದರು. ಇತರ ಗ್ರಾಮಸ್ಥರು ಹಿಂಜರಿಯುತ್ತಿದ್ದರು ಮತ್ತು ಭಯಭೀತರಾಗಿದ್ದರು. ಈ ನೈತಿಕ ಮಕ್ಕಳು ಡ್ರ್ಯಾಗನ್ ಅನ್ನು ರಕ್ಷಿಸಲು ಧಾವಿಸುವ ಮೊದಲು 2 ಬಾರಿ ಯೋಚಿಸಲಿಲ್ಲ. ಎಚ್ಚರಿಕೆಯಿಂದ, ತಂಡದ ಕೆಲಸ ಮತ್ತು ಧೈರ್ಯದಿಂದ ಅವರು ಡ್ರ್ಯಾಗನ್ ಅನ್ನು ಮುಕ್ತಗೊಳಿಸಿದರು ಮತ್ತು ಅವನಿಗೆ ಸ್ಪಾರ್ಕ್ ಎಂದು ಹೆಸರಿಸಿದರು. ಮಕ್ಕಳು ಸ್ಪಾರ್ಕ್ಗೆ ಕಾಳಜಿ ವಹಿಸುತ್ತಿದ್ದಂತೆ, ಮಂತ್ರಿಸಿದ ಕಾಡಿನ ಮಾಂತ್ರಿಕ ಜೀವಿಗಳು ತೊಂದರೆಯಲ್ಲಿವೆ ಎಂದು ಅವರು ತಿಳಿದುಕೊಂಡರು. ತನ್ನ ಕರಾಳ ಮಂತ್ರಗಳಿಗೆ ಹೆಸರುವಾಸಿಯಾಗಿದ್ದ ದುಷ್ಟ ಮಾಂತ್ರಿಕಳು ಒಮ್ಮೆ ರೋಮಾಂಚಕ ಭೂಮಿಯ ಮೇಲೆ ನೆರಳು ಹಾಕಿದ್ದಳು. ಸಾಮರಸ್ಯವನ್ನು ಪುನಃಸ್ಥಾಪಿಸಲು ನಿರ್ಧರಿಸಿದ ನೈತಿಕ ಮಕ್ಕಳು ಮಾಂತ್ರಿಕನನ್ನು ಎದುರಿಸಲು ಅನ್ವೇಷಣೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಅವರ ಪ್ರಯಾಣವು ಅವರ ನೈತಿಕತೆ ಮತ್ತು ಶೌರ್ಯವನ್ನು ಪರೀಕ್ಷಿಸುವ ಸವಾಲುಗಳಿಂದ ತುಂಬಿತ್ತು. ದಾರಿಯುದ್ದಕ್ಕೂ ಅವರು ಮಾತನಾಡುವ ಪ್ರಾಣಿಗಳು, ಅತೀಂದ್ರಿಯ ಜೀವಿಗಳು ಮತ್ತು ಒಗಟುಗಳನ್ನು ಎದುರಿಸಿದರು. ಅದು ಪರಿಹರಿಸಲು ಬುದ್ಧಿ ಮತ್ತು ಧೈರ್ಯ ಎರಡೂ ಅಗತ್ಯವಾಗಿತ್ತು. ಪ್ರತಿ ಮಗುವಿನ ವಿಶಿಷ್ಟ ಸಾಮರ್ಥ್ಯವು ಅಡೆತಡೆಗಳನ್ನು ನಿವಾರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ, ಸಹಯೋಗದ ಪ್ರಾಮುಖ್ಯತೆಯನ್ನು ಬಲಪಡಿಸುತ್ತದೆ ಮತ್ತು ವ್ಯತ್ಯಾಸಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಮಾಂತ್ರಿಕನ ಮೋಸಗೊಳಿಸುವ ಬಲೆಗಳು ಮತ್ತು ಭ್ರಮೆಗಳನ್ನು ಎದುರಿಸುತ್ತಿದ್ದರು. ನೈತಿಕ ಮಕ್ಕಳು ತಮ್ಮ ತತ್ವಗಳಿಗೆ ನಿಜವಾಗಿದ್ದರು. ದಾರಿ ತಪ್ಪಿದವರಿಗೆ ದಯೆ ತೋರಿದರು, ವಿಮೋಚನೆ ಬಯಸಿದವರಿಗೆ ಕ್ಷಮೆಯನ್ನು ನೀಡಿದರು ಮತ್ತು ಅನ್ಯಾಯದ ವಿರುದ್ಧ ಅಚಲವಾದ ಶೌರ್ಯದಿಂದ ಸೆಟೆದು ನಿಂತರು. ಮಾಂತ್ರಿಕನೊಂದಿಗಿನ ಅಂತಿಮ ಮುಖಾಮುಖಿಯಲ್ಲಿ ಅವಳ ಹೃದಯವು ನೋವು ಮತ್ತು ಒಂಟಿತನದಿಂದ ತುಂಬಿರುವುದನ್ನು ಮಕ್ಕಳು ಕಂಡುಹಿಡಿದರು. ಪ್ರತೀಕಾರ ತೀರಿಸಿಕೊಳ್ಳುವ ಬದಲು ಅವರು ಅವಳ ಸಹಾನುಭೂತಿಯನ್ನು ತೋರಿಸಲು ಆಯ್ಕೆ ಮಾಡಿದರು, ಅವಳನ್ನು ಸೇವಿಸಿದ ಕತ್ತಲೆಯಿಂದ ಮುಕ್ತರಾಗಲು ಸಹಾಯ ಮಾಡಿದರು. ಹಾಗೆ ಮಾಡುವ ಮೂಲಕ ಅವರು ಮಂತ್ರಿಸಿದ ಅರಣ್ಯವನ್ನು ಉಳಿಸಲಿಲ್ಲ, ಆದರೆ ಮಾಂತ್ರಿಕನನ್ನು ಸಾಮರಸ್ಯದ ರಕ್ಷಕನನ್ನಾಗಿ ಪರಿವರ್ತಿಸಿದರು. ನೈತಿಕ ಮಕ್ಕಳು ಹಾರ್ಮೋನಿವಿಲ್ಲೆಗೆ ವೀರರಂತೆ ಮರಳಿದರು. ಅವರ ಧೈರ್ಯ ಮತ್ತು ಸಹಾನುಭೂತಿ ಇತರರನ್ನು ಸದಾಚಾರದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸಿತು. ಹಳ್ಳಿಯು ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ಮಂತ್ರಿಸಿದ ಕಾಡು ತನ್ನ ಮಾಂತ್ರಿಕ ಚೈತನ್ಯವನ್ನು ಮರಳಿ ಪಡೆಯಿತು. ಈ ನೈತಿಕ ಮಕ್ಕಳ ಕಥೆಯು ಕಾಲಾತೀತ ಕಥೆಯಾಯಿತು, ತಲೆಮಾರುಗಳ ಮೂಲಕ ಹಾದುಹೋಗುತ್ತದೆ. ದಯೆ, ಶೌರ್ಯ ಮತ್ತು ಬಲವಾದ ನೈತಿಕ ದಿಕ್ಸೂಚಿಯು ಕರಾಳ ಸವಾಲುಗಳನ್ನು ಸಹ ಜಯಿಸಬಲ್ಲದು ಎಂದು ಎಲ್ಲರಿಗೂ ನೆನಪಿಸುತ್ತದೆ.